ಗುರುಗಳೇ, ಹೀಗೆ ಒಂದು ಮ್ಯಾಗ್ಝಿನಲ್ಲಿ ಓದುವಾಗ ನೋಡಿದ್ದು, ಈ ಪೂಜೆಗೆ ಅಷ್ಟ ದಿಕ್ಪಾಲಕರು ಬೇಕು ಅಂತ. ಈ ಅಷ್ಟ ದಿಕ್ಪಾಲಕರು ಅಂದರೆ ಯಾರು ಗುರುಗಳೇ? ಏನದು ಪೂಜೆನಲ್ಲಿ ಇರಲೇಬೇಕಾ ಈ ಅಷ್ಟ ದಿಕ್ಪಾಲಕರು ಅಂತಂದರೆ? ಇದು ಒಂದು ಗೊತ್ತಾಗಲಿಲ್ಲ. ಸೊ ಅದು ವಿಚಾರವಾಗಿ ತಿಳ್ಕೊಳ್ಳೋಣ. ಯಾವತ್ತೂ ಕೇಳಿಲ್ಲ ಕೂಡ ಈ ವಿಚಾರ, ನಾನು ಅದಕ್ಕೆ ಕೇಳ್ತಾ ಇದ್ದೀನಿ. ಯಾವತ್ತು ಓದಿದ್ದಮ್ಮ? ಎಲ್ಲಿ? ಮ್ಯಾಗ್ಝಿನಲ್ಲಿ ನೋಡಿದ್ದು ಗುರುಗಳೇ, ಲಾಸ್ಟ್ ವೀಕ್ ನೋಡಿದೆ ನಾನು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅಷ್ಟದಿಕ್ಪಾಲಕರು ನಿಮ್ಮ ಮನೆಯಲ್ಲಿ ದೇವರು ಪೂಜೆ ಮಾಡ್ತಿರಲ್ಲ, ಅದಕ್ಕಿಂತಲೂ ಬಹಳ ಮುಖ್ಯ ಅಷ್ಟದಿಕ್ಪಾಲಕರು. ಈ ಸೂರ್ಯ ದೇವ ರಥವನ್ನು ಇನ್ನೇನು ಚಾಲು ಮಾಡುವಾಗ ಯಾರು ಸೂರ್ಯನ ಡ್ರೈವರ್ ಯಾರು, ಸೂರ್ಯನ ರಥಸಾರಥಿ ಯಾರು? ಅರುಣ. ಅದಕ್ಕೆ ಅರುಣೋದಯ ಆನಂತ ಸೂರ್ಯೋದಯ. ಅರುಣ ಅಂದರೆ ಗರುಡನ ತಮ್ಮ. ಅವನು ಕರೆಕ್ಟಾಗಿ ಇನ್ನೇನು ಆ ಕುದುರೆಗಳನ್ನು ಹಿಡಿದು ಆ ಸಾರೋಟನ್ನು ಓಡಿಸ್ಬೇಕಾದ್ರೆ ಸಿದ್ಧನಾಗಿರ್ತಾನೆ. ಅವನು ವಾಹನ ಮುಂದಕ್ಕೆ ಹೋಗಬೇಕಾದ್ರೆ ಮೊದಲು ಪೂರ್ವ ದಿಗ್ಭಾಗೆ ಓಂ ಇಂದ್ರಾಯ ನಮಃ, ಆಗ್ನೇಯ ದಿಗ್ಭಾಗೆ ಓಂ ಅಗ್ನಯೇ ನಮಃ, ದಕ್ಷಿಣ ದಿಗ್ಭಾಗೆ ಓಂ ಯಮಾಯ ನಮಃ, ನೈಋತ್ಯ ದಿಗ್ಭಾಗೆ ಓಂ ನಿರಋತಯೇ ನಮಃ, ಪಶ್ಚಿಮ ದಿಗ್ಭಾಗೆ ಓಂ ವರುಣಾಯ ನಮಃ, ವಾಯುವ್ಯ ದಿಗ್ಭಾಗೆ ಓಂ ವಾಯುವೇ ನಮಃ, ಉತ್ತರ ದಿಗ್ಭಾಗೆ ಓಂ ಕುಬೇರಾಯ ನಮಃ, ಈಶಾನ ದಿಗ್ಭಾಗೆ ಓಂ ಐಶಾನಾಯ ನಮಃ, ಐಶಾನ ದಿಗ್ಭಾಗೆ ಓಂ ಈಶಾನಾಯ ನಮಃ. ಹೀಗೆ 8 ದಿಕ್ಕುಗಳು ಬರ್ತವೆ. ಅಂದರೆ ಸೂರ್ಯನ ರಥ ಒಂದು ಪ್ರದಕ್ಷಿಣೆ ಈ ಭೂಮಂಡಲವನ್ನು ಪೂರ್ಣವಾಗಿ, ಹೇಗೆ ನಾವು ಈ ಭೂಮಿ ಸೂರ್ಯನ ಸುತ್ತುತ್ತೆ ಅಂತ ನಾವೇನು ಹೇಳ್ತೀವೋ, ಅದೇ ಒಂದೇ ಮಾತಲ್ಲಿ ಹೇಳೋದಾದರೆ ಸೂರ್ಯ ಅಸ್ತವೂ ಇಲ್ಲ, ಸೂರ್ಯ ಉದಯವೂ ಇಲ್ಲ. ನಮಗೆ ಭೂಮಿ ಈ ಕಡೆಯಿಂದ ಆ ಕಡೆ ಪೂರ್ಣವಾಗಿ ಆದಾಗ ಆ ಗೋಚರ ಆಗುತ್ತಲ್ಲ, ಹಾಗೇ ಲೆಕ್ಕ ತೆಗೆದುಕೊಂಡರೂ ಈ ಅಷ್ಟದಿಕ್ಪಾಲಕರು ಪ್ರಧಾನವಾದ ಪಾತ್ರ. ಅರೆ ಸೂರ್ಯ ದೇವ ಇನ್ನೇನು ಹೊರಡುತ್ತಾ ಇದ್ದಾನೆ ಅಂತಂದರೆ ಇವನು ಯಾಕೋ ಒಂದು ರೀತಿ ಮಂಕ ಕುಳಿತಿರ್ತಾನೆ. ಯಾರು? ಅರುಣ. ಯಾಕೆ ನೀನು ಅಷ್ಟೊಂದು ಮಂಕ ಕುಳಿತಿದ್ದೀಯಾ ಅಂತ ಹೇಳಿ ಸೂರ್ಯದೇವ ಕೇಳ್ತಾನೆ. ಅಂದರೆ ಈ ಓಡಿ 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 ಕುದುರೆಗಳಿಗೆ ಸಾಕಾಯಿತು ಅಂದ್ಕೊಂಡ್ಬಿಟ್ಟಿಯಾ? ಕುದುರೆಗಳು ಬದಲಾಯಿಸಬೇಕು ಅಂದ್ಕೊಂಡಿದೀಯಾ? ನನಗೆ ಗೊತ್ತಾಯ್ತು ನಿನ್ನ ಮನಸ್ಸಲ್ಲಿ ಏನೋ ಇದೆ, ಇಂದ್ರನ ಹತ್ರ ಇರ್ತಕ್ಕಂಥ ಉಚ್ಚೈಶ್ರವ, ಆ ಕುದುರೆಯನ್ನು ತರಬೇಕಂತ ಆಲೋಚನೆ ಮಾಡ್ತಾ ಇದೀಯಾ ಅಂತ ಸೂರ್ಯದೇವ ನಕ್ಕು ಈ ಅರುಣನಿಗೆ ಹೇಳ್ತಾನೆ, ಆ ರೀತಿ ಯೋಚನೆ ಮಾಡಬೇಡ, ನಮ್ಮ ಕುದುರೆಗಳಿಗೆ ಬಳಲಿಬೇಕೆನ್ನೋದಿಲ್ಲ. ಯಾಕೆ ಗೊತ್ತಾ? ಆ ಕುದುರೆಗಳು ಹೇಗಿರ್ತಾವಂತಂದರೆ ಈ ಪಚ್ಚೆಯ ವರ್ಣದ್ದು. ಅದಕ್ಕೆ ಹೇಳ್ತಾನೆ, ಒಂದೇ ಒಂದು ಕುದುರೆ ಈ ಪಚ್ಚೆ ಸ್ಟೋನಲ್ಲಿ ಮಾಡಿರ್ತಾರಲ್ಲ, ಆ ಪಚ್ಚೆ ಸ್ಟೋನಲ್ಲಿ ಮಾಡಿರತಕ್ಕಂತಹ ಕುದುರೆ ಏನಾದರೂ ನಿಮ್ಮ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ರೂಮ್ ಅಥವಾ ತಿಜೋರಿತ್ತು ಅಂತಂದರೆ ಅಷ್ಟು ಸ್ಪೀಡ್ ಇರುತ್ತೆ ನಿಮ್ಮ ವ್ಯಾಪಾರ ಅಂತ. ಅದು ಯಾರಾದರೂ ಉದ್ಯಮಗಳಿಗೆ ಸಂಬಂಧಪಟ್ಟವ್ರು ಇಡಬೇಕದನ್ನು. ಉದ್ಯಮಕ್ಕೆ ನಷ್ಟ ಸುಮಾರು ಅಂತಂದರೆ ಯಾರೋ ಒಬ್ಬ ಸ್ವಾರ್ಥಿಗಳಿಗೆ ಇದೇನು ಯೂಸ್ ಆಗಲ್ಲ, ಅಷ್ಟು ಜನಕ್ಕೆ ಉಪಯೋಗ ಆಗಬೇಕು. ಅವರು 1000 ಜನಕ್ಕೆ 100 ಜನಕ್ಕೆ ಊಟ ಕೊಡೋನಾಗಿರಬೇಕು. ಬಹುಶಃ ಅಂತ ಕೊಡ್ತಾ ಇರೋವಂಥ ನಷ್ಟಕ್ಕೆ ಬಂದಿದ್ದರೆ ಈ ಕುದುರೆ ಏನಾದರೂ ಕೂಡ ನೀವು ಪಚ್ಚೆಯಿಂದ ಕೂಡ, ಅದು ಕೂಡ ಒರಿಜಿನಲ್ ಸರ್ಟಿಫೈಡ್ ಸ್ಟೋನಿಂದ ಆ ಕುದುರೆಯನ್ನು ಮಾಡಿಸಿ ನಿಮ್ಮ ಕೆಲವರು ಅವ್ರ ಹೆಸರಿಗೆ ಸಂಬಂಧಪಟ್ಟ ಪ್ಲೇಸ್ ಬರುತ್ತೆ, ಅಂತಹ ಪ್ಲೇಸಲ್ಲಿ ಇಡ್ತೀನಿ ಅಂತಂದರೆ ಇಂದ್ರನ ಪದವಿ ಪಡ್ಕೊಂಡೇ ತೀರ್ತಾರೆ. ಅವನಿಗೆ ಬಡತನ ಬರೋಕ್ಕೆ ಸಾಧ್ಯವೇ ಇಲ್ಲ, ಚಾನ್ಸೇ ಇಲ್ಲ. ಆ ರಥ ಮುಂದಕ್ಕೆ ಹೋಗೋವಾಗ ನೀವು ಕೇಳಿದ ಪ್ರಶ್ನೆ ಏನೋ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ. ಈ ಅಷ್ಟ ದಿಕ್ಪಾಲಕರು ಅಂತಂದರೆ ಯಾರು ಅನ್ನೋದ್ರ ಬಗ್ಗೆ ಕೇಳ್ತಾರೆ. ಆ ಅಷ್ಟದಿಕ್ಪಾಲಕರಿಗೆ ಆ ಪೂರ್ವ ದಿಕ್ಕಿಗೆ ಸಂಬಂಧಪಟ್ಟ ಆ ಇಂದ್ರ ಆ ರಥ ಹೋದಾಗ ನಮಸ್ಕಾರ ಮಾಡ್ತಾನೆ ಸೂರ್ಯದೇವ ನಿನಗೆ ನಮಸ್ಕಾರ ಅಂತ ಮಾಡ್ತಾನೆ. ಮತ್ತೆ ಆ ಒಂದು ರಥ ಟರ್ನ್ ಆಗುತ್ತೆ. ಹೀಗೆ ಬಲಗಡೆಗೆ ಟರ್ನ್ ಆಗಬೇಕಾದ್ರೆ ಅಲ್ಯಾರು ಕಾಣ್ತಾನೆ? ಆಗ್ನೇಯ ದಿಕ್ಕಿಗಿರತಕ್ಕಂತಹ ಅಗ್ನಿಪುರುಷ. ಅದಕ್ಕೆ ಹೆಣ್ಣು ಮಕ್ಕಳು ನೀವು ಈ ಪ್ರಶ್ನೆ ಕೇಳಿದಾಗ ನನಗೆ ಇವೆಲ್ಲ ಬರ್ತವೆ. ನಾನು ಬರೀ ಅಷ್ಟದಿಕ್ಪಾಲ ಹೇಳೋಕ್ಕೆ ಸುಮ್ಮನೆ ಅಂದರೆ 2 ನಿಮಿಷ ಅಷ್ಟೇ ಇದು. ನೀವೆಲ್ಲಾದರೂ ಹೋದರೆ ತಿರುಪತಿಗೋ ಧರ್ಮಸ್ಥಳಕ್ಕೋ ಯಾತ್ರಾ ಸ್ಥಳಕ್ಕೋ ಹೋದರೆ ಹೇಗೆ ಹೋಗ್ತೀರಿ? ಮಡಿಯಿಂದ ಸ್ನಾನ ಮಾಡಿ ಅಲ್ಲ? ಯಾವುದಾದ್ರೂ ಕ್ಷೇತ್ರಕ್ಕೆ ಸ್ನಾನ ಮಾಡಿ ಹೋಗ್ತೀರಾ? ನಿಮ್ಮನ್ನು ಒಪ್ಪುತ್ತಾ? ಇಲ್ಲ. ಇನ್ನು ನಿಮ್ಮ ಬಟ್ಟೆ ಅಥವಾ ಮದುವೆ ಇದಕ್ಕೆಲ್ಲ ಸ್ನಾನ ಮಾಡಿ ಯಾರಾದ್ರು ಹೋಗ್ತೀರಾ? ಹೋಗಲ್ಲ ಅಲ್ವಾ? ನೋಡಿ, ಇದೊಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಈ ಪ್ರಶ್ನೆ ಕೇಳಿದಕ್ಕೆ ನನಗೆ ಬಂದಿದ್ದಕ್ಕೆ ಬಹುಶಃ
ಇನ್ನು ನೆನಪಿರಲ್ಲ. ನೀವು ಕೇಳಿದಾಗ ಅದು ನನಗೆ ಬಂದು ಹೇಳಲೇಬೇಕು. ತಿದ್ದುಕೊಂಡ್ರೆ ಯಾರು ಅಡುಗೆ ಮನೆಗೆ ಸ್ನಾನ ಮಾಡಿ ಹೋಗ್ತಾರೋ, ಕೆಲವರು ಹೇಳ್ತಾರೆ ನಾನು ಸ್ನಾನ ಮಾಡಿ ಹೋಗ್ತಾ ಇದ್ದೀನಿ ಗುರು ಬಡವರು ಅಂತ. ನಿಮ್ಮದು ಕತೆ ಬೇರೆ, ಯಾಕಂದ್ರೆ ನೀವು ಇನ್ನೊಂದೇನೋ ಲಾಪ್ಸ್ ಆಗಿರ್ತೀರಿ. ಸ್ನಾನ ಮಾಡಿ ಅಡುಗೆ ಮನೆಗೆ ಹೋಗುತ್ತಾರೋ ಕಟ್ಟಿಟ್ಟ ಬುತ್ತಿ ಐಶ್ವರ್ಯ ಪ್ರಧಾನವಾಗಿ ಬಂದೇ ಬರುತ್ತೆ ಅವರಿಗೆ. ನೀವು ಜಾಸ್ತಿ ವರ್ಷಗಳು 30 ವರ್ಷ ಕಳೆದಾಕಿದ್ದೀರಿ, ಕರ್ಮದಲ್ಲೇ ಕಳೆದಿದ್ದೀರಿ, ಸಾಲದಲ್ಲೇ ಕಳೆದಿದ್ದೀರಿ, ದುಃಖದಲ್ಲೇ ಕಳೆದಿದ್ದೀರಿ. 1 ವರ್ಷ ಚಾಲೆಂಜ್ ಮಾಡಿರಿ. ನಾನು ಹೇಳ್ತಿರೋದು ಅದು ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಅಡುಗೆ ಭಟ್ರಾಗಿರ್ಬೋದು, ಯಾರಿಗಾದ್ರೂ ಆಗಿರ್ಬೋದು, ಕರೆಕ್ಟಾಗಿ ಆಗ್ನೇಯ ದಿಕ್ಕಲ್ಲಿರ್ತಕ್ಕಂಥ ಅಗ್ನಿದೇವ ಏನನ್ನು ಸೂಚಿಸ್ತಾನೆ ಗೊತ್ತಾ? ಓಂ ಅಗ್ನಯೇ ಐಶ್ವರ್ಯಾಧಿಪತಯೇ ನಮಃ. ಓಂ ಅಗ್ನಯೇ, ಅವ್ನಿಗೆ ಇನ್ನೊಂದು ಹೆಸರಿದೆ, ಭಟ್ಟಾರಕಾಯ ನಮಃ ಅಂತ ಕರೀತಾರೆ. ಭಟ್ಟಾರಕ ಅಂದರೆ ಈ ಭಟ್ರು ಯಾಕೆ ಕರೀತಾರೆ ಅಂದರೆ ಈ ಅಗ್ನಿಗೆ ಭಟ್ಟ ಅಂತ ಹೆಸರು. ಅದಕ್ಕಾಗಿ ಆ ಭಟ್ಟಾರಕಾಯ ನಮಃ ಅನ್ನೋ ಮಂತ್ರವನ್ನು ಹೇಳೋದು. ಆಮೇಲೆ ಹೆಣ್ಣು ಮಕ್ಕಳು ಸ್ನಾನ ಮಾಡಿಕೊಂಡೇ ಅಡುಗೆ ಮನೆಗೆ ಹೋಗಿ ಅಗ್ನಿಯನ್ನು ನೀವು ಹಚ್ಚಿದ ಕೂಡಲೇ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತೀನಿ ಅಂತಂದರೆ ನನಗೆ ಈ ಐಶ್ವರ್ಯ ಬೇಕು ಅಂತ ಮೌನವಾಗಿ ಅಗ್ನಿಯ ಜೊತೆ ಮಾತಾಡ್ತೀನಿ ಅಂತಂದರೆ. ನಾವು ಪ್ರತಿನಿತ್ಯ ಸಾಯಂಕಾಲ ಯಜ್ಞ ಮಾಡ್ತೀವಿ, ಆಕಸ್ಮಿಕ ನಾವು ಯಾರಾದರೂ ಇನ್ನೊಬ್ಬರು ಮಾಡ್ತಾರೆ, ಬಟ್ ನೀವು ಹಂಗಲ್ವಲ್ಲ. ಮನೆಗಿರ್ತಕ್ಕಂಥ ಮಹಿಳೆ, ಮನೆಯಲ್ಲಿರ್ತಕ್ಕಂಥ ಗೃಹಿಣಿ, ಮನೆಯಲ್ಲಿರ್ತಕ್ಕಂಥ ಇಚ್ಛಾ, ಕ್ರಿಯಾ, ಜ್ಞಾನಶಕ್ತಿ ಆಕೆನೇ ಆಗಿರ್ತಾಳೆ. ಮೂರೂ ಕೂಡ ಆ ಮೂರೂ ಸ್ವರೂಪಗಳಾಗಿರ್ತಕ್ಕಂಥವಳಿಗೆ ಯಾವುದು ಕಡಿಮೆ ಆಗಿದೆಯೋ ಅದೊಂದು ಟ್ರಾನ್ಸ್ಫಾರ್ಮ್ ಇದ್ದ ಹಾಗೆ, ಅದೊಂದು UPS ಇದ್ದ ಹಾಗೆ ಆಗ್ನೇಯ ದಿಗ್ಭಾಗ ನಿಮಗೆ ಅದನ್ನು ದಯಪಾಲಿಸುತ್ತೆ. ಈ ಅಡುಗೆ ಮನೆಯಲ್ಲಿ ಯಾರು ಅಡುಗೆ ಮಾಡ್ತಾರೋ ಅವ್ರು ಅಡುಗೆ ಮನೆಯಲ್ಲೇ ಕುಳಿತುಕೊಂಡು ಊಟ ಮಾಡಿದ್ರೆ ಮತ್ತಷ್ಟು ಐಶ್ವರ್ಯವನ್ನು ಪಡ್ಕೊಳ್ತಾರೆ. ಅದಕ್ಕಾಗಿ ಆ ಅಗ್ನಿಗೆ ಸ್ಮರಣೆ ಮಾಡಿ ನಮಸ್ಕಾರ ಮಾಡಿಕೊಂಡು ನೀವೇನಾದರೂ ಪ್ರಾರಂಭಿಸ್ತೀರಿ ಅಂತ ನನಗೆ ಐಶ್ವರ್ಯವೇ ಬೇಕು ಅಂತಂದರೆ ನಿಮ್ಗೆ ಇನ್ನೆಲ್ಲೋ ದೇವರು ಬೇಡ. ಹೆಣ್ಣು ಮಕ್ಕಳು ಪೂರ್ಣವಾಗಿ ಅಡುಗೆ ಮನೆ ಅಗ್ನಿದೇವನಿಗೆ ಐಶ್ವರ್ಯಾಭಿ ಅಧಿದೇವತ ಅಗ್ನಿಪುರುಷಾಯ ನಮಃ ಅಥವಾ ಭಟ್ಟಾರಕ, ನೀವು ಹೇಗೆ ನೀವು ಮಂತ್ರ ಹೇಳ್ತೀರೋ ಹಾಗೆಲ್ಲ ಕೂಡ ಅದಕ್ಕಿಂತಲೂ ಮುಖ್ಯವಾಗಿ ನೀವು ಭಗವಂತನಿಗೆ ಸ್ಮರಣೆ ಮಾಡುವಂಥದ್ದು, ನಮಸ್ಕಾರ ಮಾಡುವಂಥದ್ದು, ಅದಕ್ಕಿಂತಲೂ ಮುಖ್ಯವಾಗಿ ಸ್ನಾನ ಮಾಡಿ ಅಡುಗೆ ಮನೆಗೆ ಹೋಗುವಂಥದ್ದು. ಈ ಸೂರ್ಯ ರಥ ಹೀಗೆ ಹೋಗಬೇಕಾದ್ರೆ ಆ ಅಗ್ನಿದೇವ ಕೂಡ ಎದ್ದು ನಮಸ್ಕಾರ ಮಾಡ್ತಾನೆ ಸ್ವಾಮಿ ಅಂತ. ಯಾಕಂದರೆ ಆ ಅಗ್ನಿಯ ಪೂರ್ಣವಾಗಿ ಏನಿದವೋ ಅವನು ಹೇಳ್ತಾನೆ, ಸ್ವಾಮಿ ನನ್ನನ್ನು ನೀನು ಮಲಗಿಸ್ಬಿಡ್ತೀಯ ಪೂರ್ಣವಾಗಿ. ಯಾಕೆಂತಂದರೆ ಅವನ ಆ ಕತ್ತಲಲ್ಲಿ ಅವನಷ್ಟು ಒಳೆಯೋದಿಲ್ಲ. ಅದಕ್ಕಾಗಿ ಆ ಸೂರ್ಯನ ಬೆಳಕು ಬಂದಾಗ ಅವನಷ್ಟೇ. ಹಾಗಾಗಿ ಕತ್ತಲಿಗೆ ಮಾತ್ರ ಅವನಿಗೆ ಪ್ರಧಾನವಾಗಿರುವಂಥದ್ದು. ಸೂರ್ಯ ಬಂದ ಮೇಲೆ ಅವನೇನು ನಡಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನೀವು ಕತ್ತಲ ಕೋಣೆ ನೋಡಿ, ಕಪ್ಪನ್ನು ಆಗಲಿ ಕತ್ತಲನ್ನಾಗಲಿ ಓಡಿಸುವಂಥ ಶಕ್ತಿ ಅರಿದಂಥ ಸೂರ್ಯದೇವನಿಗೆ. ಅದಕ್ಕಾಗಿ ಆ ಒಂದು ಅಗ್ನಿಪುರುಷ ಸೂರ್ಯ ನಮಸ್ಕಾರವನ್ನು ಮಾಡ್ತಾನೆ. ಮತ್ತು ಅವನ ರಥ ಟರ್ನ್ ಆಗುತ್ತೆ ದಕ್ಷಿಣ ದಿಕ್ಕಿಗೆ. ಯಮ ನಿಂತ್ಕೊಂಡಿರ್ತಾನೆ. ಆ ಯಮ ನಿಂತ್ಕೊಂಡಿದ್ದಾಗ ಈ ಅರುಣ ಹೇಳ್ತಾನೆ, ಯಮ ಸ್ವಲ್ಪ ದೂರ ಹೋಗೋ, ನಿಂದಿರ್ತಕ್ಕಂಥದ್ದು ಮಹಿಷ ವಾಹನ, ಆ ಮಹಿಷಗೂ ಮತ್ತು ನಮ್ಮ ಕುದುರೆಗೂ ಆಗಲ್ಲ, ನಾಳೆ ತೊಂದರೆ ಆದಿತ್ತು, ಇದು ನಿನ್ನ ಮೇಲೆ ಎರಗಿತ್ತು ಅಂತ ಹೇಳ್ತಾನೆ. ನೀನು ಯಾವ ಪಾಶ ಹಿಡ್ಕೊಂಡಿದ್ದೀಯಾ? ಯಮಪಾಶ. ಈಗ ಸೂರ್ಯ ಮಾತಾಡ್ತಾನೆ. ಇದೆಲ್ಲ ಒಂದು ಅದ್ಭುತವಾದದ್ದು. ಆ ಇಂದ್ರದ್ದು ಎಲ್ಲ ಕೂಡ ಮಾತಾಡಕ್ಕೆ ಹೊರಟ್ರೆ ಅವನ ಪಾಶ ಬೇಕು ಅನಿಸುತ್ತಾರಣ ನಿನಗೆ, ಅದು ಯಾಕೆ ಹಂಗೆ ಅನಿಸುತ್ತೆ ಅಂತಾನೆ. ಇಲ್ಲ, ಅವನ ಪಾಶಕ್ಕೆ ಅಂತ್ಯ ಇದೆ. ಇಲ್ಲಿದಾವಲ್ಲ ನಮ್ಮ ಹತ್ರ ಇರ್ತಕ್ಕಂತಹ ಸರ್ಪಪಾಶ, ನಾಗಪಾಶ ನೀನು ಹಿಡಿದಿರೋದು, ಇವುಗಳಿಗೆ ಅಂತ್ಯ ಇಲ್ಲ. ಅದಕ್ಕಾಗಿ ಅದಕ್ಕಿಂತಲೂ ಸರ್ವಶ್ರೇಷ್ಠ ಇದು ಅಂತ ಹೇಳಿದಾಗ, ಓ ಹೌದಾ ಅಂತ ಎಚ್ಚೆತ್ಕೊಂಡು ತಿಳ್ಕೊಂಡು ಯಮನನ್ನು ದೂರ ಸರಿ ಅಂತ ಹೇಳ್ತಾನೆ. ಆ ದೂರ ಸರಿದಾಗ, ಯಾಕೆ ನಿನ್ನ ತಂದೆ ಬರ್ತಾ ಇರೋದೀಗ ಸೂರ್ಯನಾರಾಯಣ ಅಂತ ಎರಡು ಹೇಳಿದಾಗ ಅವನು ದೂರದಿಂದ ಆ ಮಹಿಷದಿಂದ ಇಳಿದು ಬಿಟ್ಟು ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾನೆ. ಈಗ ಯಾರಾದರೂ ಒಬ್ಬ ಪ್ರಧಾನಿ ಇರುವಂಥದ್ದು ಕೋಣೆಗೆ ಬೆಳಿಗ್ಗೆ ಎಲ್ಲ ರೆಡಿ ಆಗಿ ಇನ್ನು ಅವ್ರು ಬರ್ತಾರೆ ಅಂದರೆ ಅಲ್ಲಿರ್ತಕ್ಕಂಥ ಸೇವಕರು ಏನು ಮಾಡ್ತಾರೆ, ಎಷ್ಟು ಚೆನ್ನಾಗಿ ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡ್ತಾರೆ. ಒಂದು ಕಚೇರಿ ಆಗಿರ್ಬೋದು, ಇದು ಪಾಲನೆ ಮಾಡೋದು ಸಿದ್ಧಾಂತ, ಲೋಕದ ರೂಢಿ ಇದು. ಅದಕ್ಕಾಗಿ ಹಾಗೆ ಮತ್ತೆ ಟರ್ನ್ ಆಗ್ತಾನೆ ನೈಋತ್ಯ ದಿಕ್ಕಿಗೆ. ಅಲ್ಲಿ ಟರ್ನ್ ಆದಾಗ ಅಲ್ಲಿರ್ತಕ್ಕಂಥದ್ದು ರಾಕ್ಷಸರವರು, ನೈಋತ್ಯಗಳಿರೋ ರಾಕ್ಷಸ ಕುಲದವು, ರಾಕ್ಷಸ ಮುಂಡೇವಾ, ಈಗ ನಮ್ಮ ರಥ ಹಿಂಗೆ ಟರ್ನ್ ಆಗಿದೆ, ನಿಮಗೆ ರಾಕ್ಷಸ ಕಡಿಮೆ ಆಗಲಿ, ದಿನೇ ಕಡಿಮೆ ಆಗಲಿ, ಎದ್ದು ಸೂರ್ಯ ನಮಸ್ಕಾರ ಮಾಡಿ ಅಂದಾಗ ಅವ್ರು ನಮಸ್ಕಾರ ಮಾಡ್ತಾರೆ. ಆವಾಗ ನಮಸ್ಕಾರ ಮಾಡ್ತಾರೆ. ಮತ್ತೆ ಹಾಗೆ ಟರ್ನ್ ಆಗ್ತಾನೆ ವರುಣ. ಆ ಪಶ್ಚಿಮಕ್ಕೆ ತಿರುಗಿದಾಗ ವರುಣ. ಆಗ ಈತ ಹೇಳ್ತಾನೆ, ಅರೆ ನಮ್ಮ ಕುದುರೆಗಳು ಓಡಿ ಸಾಕಾಗಿದೆ, ಸ್ವಲ್ಪ ಮೊದಲೇ ಆ ಆಗ್ನೇಯಕ್ಕೆ ತಿರುಗಿದಾಗ ಸ್ವಲ್ಪ ಶಾಖ ಇತ್ತು, ಮತ್ತೆ ಈಗ ಬಂದಿದೆ, ಪಶ್ಚಿಮಕ್ಕೆ ಬಂದಾಗ ಸ್ವಲ್ಪ ನೀನು ಮಳೆ ಸುರಿಸು, ಸ್ವಲ್ಪ ತಣ್ಣಗಾಗಲಿ ಅಂತವೆ. ಆಗ ವರುಣದೇವ ಮಳೆಯನ್ನು ಸುರಿಸ್ತಾನೆ. ವರುಣದೇವನನ್ನೇನಾದರೂ ನೆನಪು ಮಾಡಿಕೊಂಡ್ರೆ ಸಂತಾನ ಇಲ್ಲದವರು ಶೀಘ್ರ ಸಂತಾನವಾಗತ್ತೆ. ಅಷ್ಟು ಅದ್ಭುತ ಹೇಳ್ತಾನೆ. ಒಂದೊಂದು ದಿಕ್ಪಾಲಕರು ಕೂಡ ಯಮನಿಗೆ ನೀವು ಸ್ಮರಣೆ ಮಾಡಿದ್ರೆ ಆಯಸ್ಸಲ್ಲಿ ಅಪ್ಪಿತಪ್ಪಿ ಕಂಟಕ ಇದ್ದರೆ ನಿವಾರಣೆ ಆಗ್ತವೆ. ನೈಋತ್ಯ ದಿಕ್ಕು ರಾಕ್ಷಸ ಬುದ್ಧಿಗಳು ಮನೆಯಲ್ಲಿದ್ದರೆ, ರಾಕ್ಷಸ ಗುಣಗಳಿದ್ದರೆ ಮನೆಯಲ್ಲಿ ನಮ್ಮ ಹುಡುಗರಿಗೆ, ಮಕ್ಕಳಿಗೆ ಅಥವಾ ಕುಟುಂಬದವ್ರಿಗಿದ್ದರೆ ಅವು ಕಡಿಮೆ ಆಗ್ತವೆ. ವರುಣ ದೇವರಿಗೆ ನಮಸ್ಕಾರ ಮಾಡಿಕೊಂಡ್ರೆ ನೀವು
ನಿಮಗೆ ಸಂತಾನವಾಗುತ್ತೆ. ಇನ್ನು ಹಾಗೆ ಆ ರಥ ಟರ್ನ್ ಆಗುತ್ತೆ. ಅದು ಟರ್ನ್ ಆದಾಗ ವಾಯು ದಿಕ್ಕು, ವಾಯುದೇವರು. ಆಗ ಅರುಣ ಹೇಳ್ತಾನೆ, ವಾಯುದೇವ ನಮ್ಮ ಕುದುರೆಗಳಿಗೆ ಈಗ ಅಷ್ಟೇ ವರುಣದೇವ ಅವನ ಮಳೆಯಿಂದ ನೆನೆಸಿದ್ದಾನೆ, ನೀನು ಸ್ವಲ್ಪ ಕೊಡು, ಗಾಳಿ ಕೊಡು, ಆ ಕುದುರೆಗಳು ಸ್ವಲ್ಪ ಇನ್ನೂ ತಣ್ಣಗಾಗಲಿ. ಯಾಕಂದರೆ ಆ ಒಂದು ನೀರು ಬಿದ್ದಾಗ, ಗಾಳಿ ಬಿದ್ದಾಗ ಮೈಯ ಸ್ವಲ್ಪ ತಣ್ಣಗಾಗ್ತದೆ, ಸಂತೋಷವಾಗ್ತದೆ ನಮ್ಮ ಕುದುರೆಗಳು ಅಂತ ಹೇಳಿ ಆ ಅರುಣ ಹೇಳಿದಾಗ ಮತ್ತೆ ಆ ಒಂದು ವಾಯುವನ್ನು ಪೂರ್ಣವಾಗಿ ಆ ಕುದುರೆ ಮೇಲೆ ಚೆಲ್ತಾನೆ. ಹಾಗೆ ಸಂತೋಷ ಬರ್ತದೆ. ನಂತರ ಉತ್ತರಕ್ಕೆ ಮುಖ ಮಾಡಿದಾಗ ಕುಬೇರ ಕಾಣಿಸ್ಕೊಳ್ತಾನೆ. ಆ ಕುಬೇರ ಹೇಳಿದಕ್ಕೆ ಏನು ಈ ಅರುಣ ಮಾತಾಡೋಕ್ಕೆ ಬಿಡಲ್ಲ, ಅವನಾಗಿ ಮಾತಾಡ್ತಾನೆ, ನಮಸ್ಕಾರವನ್ನು ಮಾಡ್ತಾನೆ. ಸ್ವಾಮಿ, ನವನಿಧಿಗಳಿಗೆ ನಾಯಕ ನಾನು, ನವನಿಧಿಗಳಿಗೆ ನಾಯಕ. ಪ್ರಧಾನವಾಗಿ ಎರಡು ಏನು ಕೈಲಿ ಹಿಡ್ಕೊಂಡಿರ್ತಕ್ಕಂಥ ಇರ್ತಾವೋ ಆ ಶಂಖನಿಧಿ ಆ್ಯಂಡ್ ಪದ್ಮನಿಧಿ. ಸೂರ್ಯದೇವ ನಿನ್ನ ಬಳಿ ಕೂಡ ಆ ಶಂಖನಿಧಿ ಇದೆ, ಪದ್ಮನಿಧಿ ಇದೆ, ನಿನಗೆ ನಮೋ ನಮಃ ಜಗದ್ರಕ್ಷಕ ಅಂತ ಹೇಳಿ ನಮಸ್ಕಾರವನ್ನು ಮಾಡುತ್ತಾನೆ. ಹಾಗೆ ನಂತರ ಈಶಾನ್ಯಕ್ಕೆ ಕೊನೆಯದಾಗಿರ್ತಕ್ಕಂಥ ಆ ಒಂದು ಈಶಾನ್ಯ ದಿಕ್ಕಿಗೆ ಬಂದಾಗ ಅಲ್ಲಿ ಶಿವ ಕಾಣಿಸ್ಕೊಳ್ತಾನೆ. ಇಬ್ಬರು ನಕ್ಕು ಬಿಡ್ತಾರೆ. ಶಿವನು ನಗ್ತಾನೆ, ಈ ರಥದ ಮೇಲೆ ಇರ್ತಕ್ಕಂಥ ಸೂರ್ಯ ಕೂಡ ನಗ್ತಾನೆ. ಯಾಕೆ ಅಂತಂದರೆ ನೀವು ಕನ್ನಡಿ ಮೇಲೆ, ನೀವು ಕನ್ನಡಿ ಹತ್ರ ಹೋಗಿ ನಿಮ್ಮ ಬಿಂಬ ನಕ್ಕಿದ್ರೆ ಅದು ನಗುತ್ತೆ ಅಲ್ವಾ? ಹಾಗೆ ಇಬ್ಬರು ಒಂದೇ. ಅದಕ್ಕಾಗಿ ಬಿಂಬಕ್ಕೆ ಪ್ರತಿಬಿಂಬ ಶಕ್ತಿ ಅದೇ ಎರಡು ಅಷ್ಟೇ. ಇಲ್ಲಿ ಮಾತ್ರ ಕನ್ನಡಿ ಅಲ್ಲ. ಅಂದರೆ ಈಗ ನೋಡಿದಾಗ ಇಬ್ಬರು ನಗುತ್ತಾರೆ, ಪ್ರತಿಬಿಂಬಗಳು ಕಾಣಿಸ್ಕೊಳ್ತವೆ. ಇಲ್ಲಿ ಸೂರ್ಯದೇವ, ಅಲ್ಲಿ ಶಿವ. ಶುಭಗಳೇ ಜರುಗಬೇಕು, ಶುಭಗಳೇ ನಡೀಬೇಕು ಅಂತಂದರೆ ಇಂದ್ರ, ಅಗ್ನಿ, ಯಮ, ನಿರುತಿ, ವರುಣವಾಯು, ಕುಬೇರಾಯ ನಮಃ. ಓಂ ಇಂದ್ರಾಯ ನಮಃ, ಓಂ ಅಗ್ನಯೇ ನಮಃ, ಓಂ ಯಮಾಯ ನಮಃ, ಓಂ ನಿರುತಿಯೇ ನಮಃ, ಓಂ ವರುಣಾಯ ನಮಃ, ಓಂ ವಾಯುವೇ ನಮಃ, ಓಂ ಕುಬೇರಾಯ ನಮಃ, ಓಂ ಈಶಾನಾಯ ನಮಃ. ಇನ್ನೂ ದೊಡ್ಡದಿದೆ, ನಾನು ಹೇಳ್ತಾ ಹೋದರೆ. ಇಷ್ಟಾದರೂ ಕೂಡ ನೀವು ತಿಳಿದುಕೊಂಡರೆ ಇಂದ್ರಾದಿ ಅಷ್ಟದಿಕ್ಪಾಲಕರಿಗೆ ಸ್ಮರಣೆ ಮಾಡಿದರೆ, ಒಂದು ಸಲ ನಮ್ಮ ದೇಶದಲ್ಲಿ ಮಿಲ್ಟ್ರಿ ಇಲ್ಲ, ಒಂದು ಸಲ ನಮ್ಮ ದೇಶದಲ್ಲಿ ಪೊಲೀಸ್ಗಳಿಲ್ಲ, ಪೊಲೀಸ್ ಸ್ಟೇಷನ್ನು ಇಲ್ಲ, ಒಂದು ಸಲ ನಮ್ಮ ದೇಶದಲ್ಲಿ ನ್ಯಾಯನೂ ಇಲ್ಲ, ನ್ಯಾಯವಾದಿಗಳಿಲ್ಲ, ಏನಾಗುತ್ತೆ? ಗೋವಿಂದ ಅಲ್ಲ, ಅಲ್ಲೋಲ ಕಲ್ಲೋಲ ಆಗಿಬಿಡತ್ತೆ, ಅಲ್ಲೋಲ ಕಲ್ಲೋಲ. ಹಾಗೇ ಈ ಅಷ್ಟದಿಕ್ಪಾಲಕರು ನಿಮ್ಮ ಮನೆಗೆ ರಕ್ಷಣೆ ಮಾಡೋದೇ ಅವರ ಪ್ರೀತಿಯ ಬಂಧುಗಳೇ. ಇನ್ನು ಗಂಡ ಬೇರೊಂಡ ಇದೆ, ಅದರ ಬಗ್ಗೆ ನಾನು ಹೇಳಿಬಿಟ್ರೆ ಇನ್ನು ಅದೊಂದು ಅದ್ಭುತ, ಪರಮಾದ್ಭುತ ಅದು. ಅದಕ್ಕಾಗಿ ಮನೆಗೆ, ನಿಮ್ಮ ಕುಟುಂಬಕ್ಕೆ ಬಹುಶಃ ಈ ಒಂದು ಇಂದ್ರಾದಿ ಅಷ್ಟದಿಕ್ಪಾಲಕರ ನಾಮಸ್ಮರಣೆಯನ್ನು ಮಾಡಲೇಬೇಕು ಪ್ರೀತಿಯ ಬಂಧುಗಳೇ. ಅದು ಏನಾಗುತ್ತೆ ಅಂತಂದರೆ ನಮಗೆ ಅಭ್ಯಾಸ ಹೇಳಿ ಪ್ರತಿನಿತ್ಯ ಎಷ್ಟು ಸಲ ಹೇಳಿರ್ತೀವೋ ಗೊತ್ತಿಲ್ಲ. ನೀವು ಕೇಳಿದಾಗ, ಅದನ್ನು ಹೇಳಿದಾಗ ಬಹುಶಃ ಅವರು ಇನ್ನೂ ಕೂಡ ಇವರಿಬ್ಬರು ವಿಡಂಬನಾತ್ಮಕ ಪದಗಳೆಲ್ಲ ಬರ್ತವೆ. 1-2 ತಾಸು ಮಾತಾಡೋದು. ಇಂದ್ರಾದಿ ಅಷ್ಟದಿಕ್ಪಾಲಕರು ಹೆಂಗೆ ಅವನ ಪದವಿ ಪಡ್ಕೊಂಡ, ಇಂದ್ರ ಏನೇನು ಮಾಡ್ದ, ಅವನಿಗೆ ಸಹಸ್ರಾರ್ಷ ಅಂದರೆ ಸಹಸ್ರ ಶೀರ್ಷ, ಅವನಿಗೆ ಅಷ್ಟು ಕಣ್ಣುಗಳು ಯಾಕೆ, ಏನು ಅವನಿಗಿರ್ತಕ್ಕಂಥ ಶಾಪ ಯಾವುದು, ಅವನು ಸೂರ್ಯನ ಕಿರಣಗಳು ಅವನ ಮೇಲೆ ಬಿದ್ದು ಕೂಡಲೇ ಆ ನಯನಗಳು ಅಂದರೆ ಆ ಕಣ್ಣುಗಳು ಪದ್ಮವಾಗಿ ಹರಳಿ ಬಿಡ್ತವೆ. ಅವನ ಕಿರಣಗಳು ಬಿದ್ದಾಗ ಮತ್ತೆ ಅವು ಹರಳಿದಾಗ ಅವನು ಕಾಣಿಸೋದೇ ಇಲ್ಲ. ಆವಾಗ ಅವರಿಬ್ಬರು ವಾದ ಏನು, ಎಷ್ಟು ಅದ್ಭುತ ಅಂತಂದರೆ ಇಷ್ಟೆಲ್ಲದಕ್ಕೂ ಕೂಡ ವಾದದಲ್ಲಿ ಆ ಸ್ವಾದವನ್ನು ಕಂಡುಕೊಂಡಾಗ ಸೂರ್ಯ ಮತ್ತು ಇಂದ್ರದ ಅಷ್ಟದಿಕ್ಪಾಲಕರೆಲ್ಲರಲ್ಲೂ ಕೂಡ ಅತ್ಯಂತ ಅದ್ಭುತಗಳು ಜರುಗುತ್ತವೆ. ನಿಮಗೂ ನಿಮ್ಮ ಕುಟುಂಬಕ್ಕೂ ಅದ್ಭುತಗಳು ಜರುಗಬೇಕು ಅಂತಂದರೆ ಪ್ರೀತಿಯ ಬಂಧುಗಳೇ ಈ ಅಷ್ಟದಿಕ್ಪಾಲಕರನ್ನು ಒಮ್ಮೆ ಸ್ಮರಣೆ ಮಾಡಿ. ಖಂಡಿತ ಗುರುಗಳೇ, ಈ ಅಷ್ಟದಿಕ್ಪಾಲಕರು ಯಾರು, ಅವರ ಪಾತ್ರ ಏನು, ಇವೆಲ್ಲವನ್ನೂ ಕೂಡ ಈ ವಿಡಿಯೋನಲ್ಲಿ ತಿಳ್ಕೊಂಡ್ವಿ. ಜೊತೆಗೆ ಹೆಣ್ಮಕ್ಳಿಗೆ ಕೆಲವೊಂದು ಟಿಪ್ಸ್ ಕೂಡ ಸಿಕ್ತು. ಐಶ್ವರ್ಯ ಪ್ರಾಪ್ತಿ ಆಗಬೇಕು ಅಂತಂದರೆ ಪ್ರತಿನಿತ್ಯ ನಾವು ಅಡುಗೆ ಮನೆಗೆ ಹೋಗುವಾಗ ಸ್ನಾನ ಮಾಡಿಯೇ ಹೋಗಬೇಕು ಅನ್ನೋ ಒಂದು ವಿಚಾರ ಕೂಡ ಈ ಒಂದು ವಿಡಿಯೋ ಮುಖಾಂತರ ತಿಳ್ಕೊಂಡಿದ್ದೀವಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ವಿಡಿಯೋವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.